ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಸುಮಾರು ಜನ ನನಗೆ ಕ್ವಶನ್ ಮಾಡ್ತಾಯಿದ್ರಿ, ಉಷಾ ಜಾನಂಬಿದು ಉಷಾ ಸ್ಟಿಚ್ ಕ್ವೀನ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನಕ್ಕೆ ಅಂದರೆ ನಾನು ನೋಡಿರೋ ಹಾಗೆ ಉಷಾ ಸ್ಟಿಚ್ ಕ್ವೀನ್ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂದರೆ ಮಾಮೂಲಿ ಉಷಾ ಅನ್ನೋದು ಗೊತ್ತಿರುತ್ತೆ. ಸೊ ಅದರಲ್ಲೂ ಕೂಡ ವಿವಿಧವಾಗಿರುವಂತಹ ಒಂದಷ್ಟು ಮಿಷಿನ್ಗಳಿದೆ. ಸೊ ಅಲ್ಲೂ ಡಿಲೆಕ್ಸ್ ಆಗಿರ್ಬೋದು, ಉಷಾ ಕ್ವೀನ್ ಆಗಿರ್ಬೋದು, ಆಮೇಲೆ ವಂಡರ್ ಸ್ಟಿಚ್ ಆಗಿರ್ಬೋದು. ಸೊ ಸುಮಾರು ಥರ ಇದ್ದಾವೆ ಕ್ಯಾಟಗರಿ. ಸೊ ಎಷ್ಟೋ ಜನಕ್ಕೆ ಜಸ್ಟ್ ಉಷಾ ಅನ್ನೋದು ಮಾತ್ರನೇ ಗೊತ್ತು. ಸೊ ಅದರಲ್ಲಿ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವ ಥರ ಎಷ್ಟು ಸ್ಟಿಚಿಂಗ್ ಇರೋದು ಬರುತ್ತೆ, ಸೊ ಅದರಲ್ಲೆಲ್ಲೋ ಇರೋವಂಥ ಕ್ಯಾಟಗರೀಸ್ ಯಾರಿಗೂ ಗೊತ್ತೇ ಇರೋದಿಲ್ಲ. ಹಾಗೆ ಸುಮಾರು ಜನ ಕ್ವಶನ್ನ ಕೇಳಿದ್ರಿ, ಉಷಾ ಕ್ವೀನ್ ಬಗ್ಗೆ ನನಗೆ ತಿಳಿಸಿ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವತ್ತು ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ, ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಸೊ ಸುಮಾರು ಜನ ಪರ್ಚೇಸ್ ಮಾಡಬೇಕು ಅಂತ ಇದ್ರಿ. ಸೊ ಇವಾಗ ನಮ್ಮ ಹತ್ರ ಸ್ಟಾಕ್ ಖಾಲಿಯಾಗಿದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಬೋದು. ಸೊ ನಿಮ್ಮ ಒಂದು ಊರಿಗೆ ನಾವು ಕಳಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದೇನೆಂದರೆ ಸುಮಾರು ಜನ ಹೇಗೆ ಪರ್ಚೇಸ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಾನು ರಿಸೆಪ್ಷನ್ ನಂಬರ್ನ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸೊ ಈ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಿಮಗೆ ಕೊರಿಯರ್ ಬಂದುಬಿಟ್ಟು ಇಷ್ಟೇ ಅಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿಮ್ಮ ಊರು ಎಷ್ಟು ದೂರ ಇರುತ್ತೋ, ಸೊ ವೆಯ್ಟ್ ಎಷ್ಟಿರುತ್ತೋ, ಸೊ ನಿಮ್ಗೆ ಅಲ್ಲಿ ಕಳಿಸ್ಲಿಕ್ಕೆ ಸೊ ನಮ್ಗೆ ಎಷ್ಟು ಬರುತ್ತೋ ಸೊ ಅದನ್ನು ನಿಮಗೆ ಫೋನ್ ಮಾಡಿ ಬೇಕಾದ್ರೆ ನಿಮಗೆ ತಿಳಿಸ್ತೀವಿ ಎಷ್ಟು ಹಾಕಬೇಕು ಅಮೌಂಟ್ ಅಂತ ಹೇಳ್ಬಿಟ್ಟು. ಸೊ ಇದು ಪ್ರೈಸು ಕೂಡ ನಿಮ್ಗೆ ಹಾಗೆ ಮೆನ್ಷನ್ ಮಾಡ್ತೀನಿ. ಯಾವುದೇ ಒಂದು ಮಿಷಿನ ನಾನು ಇವತ್ತವರೆಗೂ ಯಾವ ಮಿಷಿನ್ ಎಷ್ಟು ಮಿಷಿನ ತೋರಿಸ್ತೀನಲ್ವಾ, ನಿಮ್ಗೆ ಯಾವುದಾದ್ರೂ ಮಿಷಿನ್ ಬೇಕು ಅಂತ ಅನ್ನೋದಾದರೆ ಸೊ ಈ ಥರ ನೀವು ಮಾಡ್ಕೊಳ್ಳಿ. ಸೊ ಇಷ್ಟೇ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸುಮಾರು ಜನ ಎಷ್ಟಾಗುತ್ತೆ ಪ್ಯಾಕಪ್ ಅಂತೆಲ್ಲ ಕೇಳಿ, ಸೊ ಅದು ಹೇಳಲಿಕ್ಕೆ ಬರಲ್ಲ. ಒಂದೊಂದು ಊರಿಗೂ ಒಂದೊಂದು ಥರ ಇರುತ್ತೆ, ಎಷ್ಟು ದೂರ ಇರುತ್ತೋ ಸೊ ಅಲ್ಲಿಗೆ ನಿಮಗೆ ವ್ಯಾಲ್ಯೂ ಆ್ಯಡ್ ಆಗ್ತಾ ಬರುತ್ತೆ. ಸೊ ಎಷ್ಟು ದೂರಕ್ಕೆ ಅದಕ್ಕೆ ನಿಮಗೆ ಅಮೌಂಟ್ ಆಗುತ್ತೆ, ಎಷ್ಟು ವೆಯ್ಟ್ ಇದೆ ಅಂತ ಕೂಡ ಆಗುತ್ತೆ. ಸೊ ಹಾಗಾಗಿ ಈ ಊರಿಗೆ ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಪ್ರೈಸ್ ಬಗ್ಗೆ ನಾನು ಹೇಳಿರ್ತೀನಲ್ಲ, ಸೊ ನೀವು ಆ ಪ್ರೈಸ್ನ ಹಾಕಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಕೊರಿಯರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ, ನಿಮ್ಗೆ ಅಲ್ಲಿಂದ ಆ ಊರಿಗೆ ತಲುಪೋದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಮೇಲೆ ಹೇಳ್ತೀವಲ್ವ. ಸೊ ಆವಾಗ ನೀವು ಅಮೌಂಟ್ ಹಾಕಿದ್ರೆ ಸಾಕು. ಸೊ ಇವಾಗ ಬನ್ನಿ, ಸೊ ಉಷಾ ಕ್ವೀನ್ ಸ್ಟಿಚ್ ಮಿಷಿನ್ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಹಾಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ಯಾವಾಗ ಈ ಉಷಾ ಅನ್ನೋ ಮೆಷಿನ್ನು ಯಾವಾಗ ಇದು ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಸೊ ಉಷಾ ಇಂಟರ್ನ್ಯಾಷನಲ್ ಅಂತ ಹೇಳಿಬಿಟ್ಟು ಫಸ್ಟ್ ಬಂದುಬಿಟ್ಟು ಆ ಒಂದು ಹೆಸರಿನಲ್ಲಿ ಮಾರುಕಟ್ಟೆಗೆ ಬರುತ್ತೆ. ಸೊ ಇದು ಬಂದುಬಿಟ್ಟು 1934ರಲ್ಲಿ ಸೊ ಇದು ಬಂದುಬಿಟ್ಟು ಓಪನ್ ಆಗುತ್ತೆ, ಅಂದರೆ ಸ್ಥಾಪನೆ ಆಗುತ್ತೆ. 1993ರಲ್ಲಿ ಸೊ ಜಪಾನಿನ ಜಾನೋಮಿ ಕೋಆಪರೇಷನ್ ಅವರೊಡನೆ ಸೊ ಇದು ನಿಮಗೆ ಒಪ್ಪಂದ ಆಗುತ್ತೆ. ಸೊ ಅಂದರೆ ಇವಾಗ ವಿನ್ಯಾಸ ಮಾಡೋದು, ಮಾರುಕಟ್ಟೆ ಕಳಿಸೋದು, ಸೊ ಇವಾಗ ಒಂದೊಂದು ಕಂಪ್ನಿನ ಒಪ್ಪಂದ ಮಾಡಿಕೊಡುತ್ತಲ್ವ. ಸೊ ಹಾಗಾಗಿ ಜಪಾನಿನ ಜಾನೋಮಿ ಅವರ ಜೊತೆಗೆ ಸೊ ಇವರು ಬಂದುಬಿಟ್ಟು ಉಷಾ ಇಂಟರ್ನ್ಯಾಷನಲ್ ಅವರು ಕೈನ ಜೋಡಿಸ್ಬಿಟ್ಟು ಸೊ ಇದನ್ನು ಮಾರುಕಟ್ಟೆಗೆ 1934ರಲ್ಲಿ ತೊಗೊಂಡು ಬರ್ತಾರೆ. ಇನ್ನು ಅದರಿಂದ 2022ರಲ್ಲಿ ಅಂದರೆ 2022ರಿಂದ ಇನ್ನು 20 ವರ್ಷಗಳ ಕಾಲ ಸೊ ಅವರಿಗೆ ಅಗ್ರಿಮೆಂಟ್ ಅನ್ನೋದು ಮುಂದುವರಿತಾ ಬರುತ್ತೆ. ತುಂಬ ಚೆನ್ನಾಗಿ ಇದು ಒಂದು ಪ್ರಶಂಸೆ ಗಳಿಸುತ್ತೆ. ಹಾಗೆ ತುಂಬ ಚೆನ್ನಾಗಿ ಉಷಾ ಅಂತ ಅನ್ನೋದು ಒಂದು ತುಂಬಾ ಬ್ರ್ಯಾಂಡ್ ನೇಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ನು ಇದು ಬಂದುಬಿಟ್ಟು ನಿಮಗೆ ಆಟೋಮೆಟಿಕ್ಲಿ ಜಿಗ್ಜಾಗು ಅಂದರೆ ನಿಮಗೆ ಮಿಷಿನ್ ಅನ್ನೋದು ಸೊ ಸ್ಟಿಚಿಂಗು ಬರುತ್ತೆ, ಜಿಗ್ಜಾಗು ಬರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮಗೆ ಮಾಮೂಲಿ ಯೂಸ್ಗೆಲ್ಲ ಇದು ತುಂಬ ಬೆಸ್ಟ್, ಸಿಂಪಲ್ ಯೂಸ್ಗೆಲ್ಲ ತುಂಬಾ ಬೆಸ್ಟ್ ಇದು. ಇನ್ನು ನಿಮಗೆ ಉಷಾ ಜಾನೋಮಿದು ಎಷ್ಟು ಸ್ಟಿಚ್ ಅಂತ ಹೇಳ್ತೀವಿ. ಸೊ ಒಂದೊಂದರಲ್ಲೂ ಒಂದೊಂದು ಥರ ಸ್ಟಿಚ್ ಆಗಿರುತ್ತೆ. ಇನ್ನು ನಿಮಗೆ ಅಲ್ಲೂ ಡಿಲೆಕ್ಸಲ್ಲಿ ನಿಮಗೆ 21 ಸ್ಟಿಚಸ್ ಅವೈಲಬಲ್ ಇರುತ್ತೆ. ಸೊ ಈ ಒಂದು ಉಷಾ ಕ್ವೀನ್ ಮಿಷಿನಲ್ಲಿ ಬಂದುಬಿಟ್ಟು ನಿಮಗೆ 9 ಶೈಲಿಯಲ್ಲಿ ನಿಮಗೆ ಸ್ಟಿಚಿಂಗ್ ಅನ್ನುವುದು ಇರುತ್ತೆ. ಸೊ 9 ಸ್ಟಿಚಿಂಗ್ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಇದು ಜಿಗ್ಜಾಗ್ ಅಗಲ ಬಂದುಬಿಟ್ಟು ನಿಮಗೆ 5 mm ಬರುತ್ತೆ. ಸೊ ಗರಿಷ್ಠ 4 ಮಿಲಿಮಿ ಅಂತ ಹೇಳ್ತಾರೆ. ಸೊ ಸೈಜಸ್ ಇಷ್ಟು ಅಗಲ ಅಂತೇಳಿ ಅದು ಬರುತ್ತೆ ನಿಮಗೆ. ಸೊ ಇದು ಬಂದುಬಿಟ್ಟು ನಿಮಗೆ ಗಾತ್ರ ಬಂದುಬಿಟ್ಟು 43.2ರಿಂದ 22.9 ಹಾಗೆ 33 ಸೆಂಟಿಮೀಟರ್ ಇರುತ್ತೆ. ಸೊ ಇದು ನಿಮ್ಮ ಗಾತ್ರ ಹಾಗೆ ತೂಕ ಒಂದು ನಿಮ್ಮ ಉಷಾ ಕ್ವೀನ್ ಮಿಷಿನ್ದು. ಸೊ ಇನ್ನು ಇದು ಬಂದುಬಿಟ್ಟು ತುಂಬಾ ಉಪಯೋಗ ಇದೆ, ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಸೊ ಇದು ಜಿಗ್ಜಾಗ್ ಮತ್ತು ಇದು ಬಂದುಬಿಟ್ಟು ನಿಮಗೆ ಮ್ಯಾನ್ಯುಯಲ್ಲು. ಸೊ ಇನ್ನು ಡೆಮೋ ವೀಡಿಯೋಸು ಸರ್ವೀಸು ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಉಷಾದಲ್ಲಿ ಮಾತ್ರ. ನಿಮಗೆ ಇಲ್ಲಿ ಚಿತ್ರಣ ಹಾಕಿರ್ತೀನಿ ನೋಡಿ ನಿಮಗೆ ಉಷಾದಲ್ಲಿ. ಸೊ ನಿಮಗೆ ಉಷಾದಲ್ಲಿ ಬಂದುಬಿಟ್ಟು 2 ಥರ ಸಿಗುತ್ತೆ. ಒಂದು ನೀವು ಎಲ್ಲಿ ಬೇಕಾದರೂ ಅಲ್ಲಿ ಇಟ್ಕೊಂಡು ಹೊಲಿಬೋದು. ಸೊ ಇಲ್ಲಿ ಹಾಕಿರ್ತೀನಿ ನೋಡಿ ನಿಮಗೆ, ಇದು ಬಂದುಬಿಟ್ಟು ನೀವು ಎಲ್ಲಿ ಬೇಕಾದರೂ ಅಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೋದು. ಒಂದು ಟೇಬಲ್ ಮೇಲೆ ಆಗಿರ್ಬೋದು, ನಿಮ್ಗೆ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ಹಾಕ್ಕೊಂಡು ಹೊಲ್ಕೊಳ್ಬೋದು. ಸೊ ಇನ್ನು ಎರಡನೇದು ಬಂದುಬಿಟ್ಟು ಇಲ್ಲ ಹಾಕಿದ್ದೀನಿ ನೋಡಿ. ಸೊ ಈ ಥರ ಸೇಮ್ ಸ್ಟ್ಯಾಂಡ್ ಥರನೇ ಬರುತ್ತೆ, ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಕೂಡ ಹೊಲ್ಕೊಳ್ಬೋದು.
ಸೊ ನಿಮ್ಗೆ 2 ರೀತಿಯಲ್ಲಿ ಅವೈಲಬಲ್ ಇರುತ್ತೆ. ಸೊ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಪರ್ಚೇಸ್ನ ಮಾಡ್ಬೋದು. ಒಂದು ಬಂದುಬಿಟ್ಟು ಅವಲೇ ತೋರಿಸಿದ್ನಲ್ವಾ, ಎಲ್ಲಿ ಬೇಕಾದರೂ ಕೆಲವ್ರಿಗೆ ಅದನ್ನು ತುಂಬ ಇಷ್ಟಪಡ್ತಾರೆ. ಸೊ ನಿಮಗೆ ಇವಾಗಿನ ಮೆಷಿನ್ಗಳಲ್ಲೂ ಕೂಡ ಆ ಥರ ಅವೈಲಬಲ್ ಇರುತ್ತೆ, ಆರಾಮಾಗಿ ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಹೊಲಿಯೋದು. ಇದೆ ನೀವು ಸ್ಟ್ಯಾಂಡ್ ತೊಗೊಂಡು, ಇವಾಗ ನಾನು ಇಲ್ಲಿ ತೋರಿಸೋದಲ್ಲ, ಈ ಥರ ನೀವು ಹೊಲಿಯೋದಾದರೆ ಸ್ಟ್ಯಾಂಡ್ ತೊಗೊಂಡು ನೀವು ಒಂದು ಕಡೆ ಫಿಟ್ ಮಾಡಿಕೊಂಡ್ರೆ ನೀವು ಅಲ್ಲೇ ಆರಾಮಾಗಿ ಕುತ್ಕೊಂಡು ಹೋಗಿ ಹೊಲ್ಕೊಳ್ಬೋದು. ಇನ್ನು ಅದನ್ನು ಅವಾಗವಾಗ ನಾವು ಚೇಂಜ್ ಮಾಡಲಿಕ್ಕಾಗಲ್ಲ, ಸೊ ಒಂದು ಕಡೆ ಇಟ್ಕೊಳ್ಬೋದು. ಸೊ ಇಬ್ಬರು ಒಬ್ಬೊಬ್ರಿಗೂ ಒಂಥರ ಇಷ್ಟ ಇರುತ್ತೆ. ಅಂದರೆ ಕೆಲವರು ಊರಿಗೆ ತೊಗೊಂಡೋಗೋರು ಇರ್ತಾರೆ, ಅಲ್ಲಿ ತೊಗೊಂಡೋಗಿ ಹೊಲಿತೀನಿ ಇಂದ ಇರ್ತಾರೆ. ಸೊ ಆ ಥರದವರು ಅದನ್ನು ಪರ್ಚೇಸ್ ಮಾಡಿ. ಸೊ ಇಲ್ಲ ನಾನು ಎಲ್ಲೂ ಹೋಗಲ್ಲ ಮನೆಗೆ ಇರಲಿ ಅಂತ ಅನ್ನೋರು ಈ ಥರ ಪರ್ಚೇಸ್ನ ಮಾಡಿ. 2 ಥರನೂ ಕೂಡ ನಿಮಗೆ ಅವೈಲಬಲ್ ಇದೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಆನ್ಲೈನ್ ಡೀಲ್ ಪ್ರೈಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆನ್ಲೈನಲ್ಲೂ ಕೂಡ ಸುಮಾರು ಥರ ಡೀಲ್ಸ್ ನಡೀತಾ ಇದ್ದಾವೆ ಈ ಉಷಾ ಕ್ವೀನ್ ಸ್ಟಿಚ್. ಸೊ ಒಂದೊಂದು ಬ್ರ್ಯಾಂಡಲ್ಲೂ ಒಂದೊಂದು ಆನ್ಲೈನ್ ಡೀಲ್ಸಲ್ಲೂ ನಿಮಗೆ ವಿಭಿನ್ನವಾಗಿ ಅಮೌಂಟ್ ಇರುತ್ತೆ. ಸೊ ಅದನ್ನು ಕೂಡ ಇವಾಗ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸೊ ಇನ್ನು ನಿಮಗೆ ಬೆಂಗಳೂರು ಸೇವಿಂಗ್ ಮಿಷಿನಲ್ಲಿ ಲೆಕ್ಕ ಹಾಕ್ಕೊಳ್ಳೋದಾದರೆ 18,500 ರೂಪಾಯಿ ಹೆಚ್ಚು ಕಮ್ಮಿ ನಿಮಗೆ ತೋರಿಸ್ತಾ ಇದೆ. ಅಂದರೆ 18,500 ರೂಪಾಯಿ ಬೆಂಗಳೂರು ಡೀಲ್ಸಲ್ಲಿ ನಿಮಗೆ ಆನ್ಲೈನಲ್ಲಿ ಶಾಪಿಂಗ್ ಅಂದರೆ, ಸೊ ಇಲ್ಲಿ ಮಾರ್ಕೆಟ್ ಪ್ರೈಸಲ್ಲೂ ಕೂಡ ವೇರಿಯೇಷನ್ಸ್ ಇರುತ್ತೆ. ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ, ಸೊ ನಿಮಗೆ ಆನ್ಲೈನ್ ಡೀಲ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಆನ್ಲೈನಲ್ಲಿ ಇಷ್ಟು ನಿಮಗೆ ಪರ್ಚೇಸಿಂಗ್ ಇಷ್ಟು ಅಮೌಂಟ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಬೆಸ್ಟೋ ಮಾರ್ಟ್. ಇನ್ನು ಬೆಸ್ಟೋ ಮಾರ್ಟ್ ಆನ್ಲೈನಲ್ಲಿ ಬಂದುಬಿಟ್ಟು ನಿಮಗೆ 12,400 ರೂಪಾಯಿ ಡಿಸ್ಕೌಂಟ್ ವಿಷಯದಲ್ಲಿ ಸ್ವಲ್ಪ ವಿಭಿನ್ನ ಇರುತ್ತೆ. ಸೊ ಒಂದೇ ಸಲ ಇರೋದಿಲ್ಲ. ಸೊ ಇವತ್ತು 100 ರೂಪಾಯಿ ಕಮ್ಮಿ ಆಗ್ಬೋದು, ನಾಳೆ 100 ರೂಪಾಯಿ ಜಾಸ್ತಿ ಆಗ್ಬೋದು. ಆನ್ಲೈನ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇವತ್ತು 200 ರೂಪಾಯಿ ಇರೋದು ನಾಳೆ 400 ರೂಪಾಯಿ ಆಗ್ಬೋದು, ನಾಡ್ದು 150ಕ್ಕೂ ಸಿಗ್ಬೋದು. ಸೊ ಈ ಥರ ಇರುತ್ತೆ. ಸೊ ಇದು ನಿಮ್ಗೆ ಒಂದು ಅಂದಾಜಲ್ಲಿ ಇಷ್ಟಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಬೆಸ್ಟೋ ಮಾರ್ಟಲ್ಲಿ ಬಂದುಬಿಟ್ಟು ನಿಮಗೆ 12,400 ರೂಪಾಯಿ ಅಮೌಂಟ್ವರೆಗೂ ನಿಮಗೆ ಸಿಗ್ತಾ ಇದೆ. ಸೊ ಇನ್ನು ಬಂದುಬಿಟ್ಟು ಟ್ರೇಡ್ ಇಂಡಿಯಾ. ಸೊ ಟ್ರೇಡ್ ಇಂಡಿಯಾ B2B. ಸೊ ಇದರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮೋಟಾರ್, ನಾನು ಮೋಟಾರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ 11,500 ರೂಪಾಯಿಗೆ ನಿಮಗೆ ಟ್ರೇಡ್ ಇಂಡಿಯಾದಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇನ್ನು ಬಜಾರ್ 91ಅಲ್ಲಿ 16,000ರಿಂದ 17,000 ಒಳಗಡೆ ನಿಮಗೆ ಸಿಗ್ತಾ ಇದೆ ಮೋಟಾರ್ ಬೇಸ್ ಕವರು. ಸೊ ನಿಮಗೆ ಅಷ್ಟು ಅಮೌಂಟಲ್ಲಿ ಸಿಗ್ತಾ ಇದೆ. ಇನ್ನು ಅಮೆಝಾನ್ ಇಂಡಿಯಾದಲ್ಲಿ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ವ್ಯತ್ಯಾಸ ಕಂಡು ಬಂದೇ ಬರುತ್ತೆ. ಇನ್ನು 11,000ರಿಂದ 17,000 ಒಳಗಡೆ ನಿಮಗೆ ಆಸುಪಾಸು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಆನ್ಲೈನಲ್ಲಿ ಆಗಿರ್ಬೋದು, ಕೆಲವೊಂದು ಟೈಮಲ್ಲಿ ಸಡನ್ನಾಗಿ ಜಾಸ್ತಿ ಆದಾಗ 100 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ಒಟ್ಟಿನಲ್ಲಿ ನಿಮಗೆ ಅಮೆಝಾನ್ ಇಂಡಿಯಾದಲ್ಲಿ ನಿಮಗೆ ಮಾರುಕಟ್ಟೆಯಲ್ಲಿ ನಿಮಗೆ ಒಂದು 11,000ರಿಂದ 17,000 ಒಳಗಡೆ ಸಿಗ್ತಾ ಇದೆ. ಇದು ನಮ್ಮಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಸೊ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಮ್ಮಲ್ಲಿ ನಾವೇನು ಪ್ರೈಸ್ ಕೊಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಇನ್ನು ನಿಮಗೆ ಇದರಲ್ಲೂ ಕೂಡ ನಿಮ್ಗೆ ಇನ್ನೊಂದು ಏನಂದರೆ ಬೆಲೆ ಹೋಲಿಕೆ. ಸೊ ಬೆಲೆ ಮಾಡೋದ್ರಲ್ಲಿ ಸೊ ಉಷಾ ಅಫಿಷಿಯಲ್ ಬಂದುಬಿಟ್ಟು ನಿಮಗೆ 16,000 ರೂಪಾಯಿಗೆ ನಿಮಗೆ ಕೊಡ್ತಾ ಇದೆ. ಇನ್ನು ಸೇವಿಂಗ್ ಬೆಂಗಳೂರಲ್ಲೆಲ್ಲ 15,000ಕ್ಕೆ ಸಿಗ್ತಾ ಇದೆ. ಸೊ ಬೆಸ್ಟೋ ಮಾರ್ಟಲ್ಲಿ 12,400, ಟ್ರೇಡ್ ಮೀಡಿಯಾದಲ್ಲಿ 11,500 ರೂಪಾಯಿಗೆ, ಹಾಗೆ ಬಜಾರಲ್ಲಿ 16,000ರಿಂದ 17,000 ಒಳಗಡೆ. ಇನ್ನು ಅಮೆಝಾನ್ ಇಂಡಿಯಾದಲ್ಲಿ 11,000ರಿಂದ 17,000. ಸೊ ಇಷ್ಟು ನಿಮಗೆ ಆನ್ಲೈನಲ್ಲಿ ತುಂಬ ಸಿಗ್ತದೆ. ಸೊ ಇದರಲ್ಲಿ ತುಂಬಾ ಉಪಯೋಗ ಇರುತ್ತೆ, ಪ್ರಯೋಜನ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಜಿಗ್ಜಾಗ್ ರೋಲ್ ಮಾಡ್ಬೋದು, ಹೆಮ್ಮಿಂಗ್ ಮಾಡ್ಕೊಳ್ಬೋದು. ಸೊ ಆಮೇಲೆ ನಿಮಗೆ ಅಲಂಕಾರವಾಗಿ ಏನಾದರೂ ನಿಮಗೆ ಡಿಸೈನ್ ಆಗಿ, ಆಮೇಲೆ ಬಾಬಿನ್ ಅದೇ ಇದು ನೀವು ಪೈಪಿಂಗ್ ಮಾಡ್ತಿರಲ್ಲ, ಸೊ ಅದಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಸೊ ನಿಮಗೆ ಮನೇಲಿ ಒಂಥರ ಸರಳ ಅಂದರೆ ತುಂಬ ಫ್ರೀಯಾಗಿ ನೀವು ವರ್ಕ್ನ ಮಾಡ್ಕೊಳ್ಬೋದು. ಸ್ಟಿಚ್ 9 ಸ್ಟಿಚ್ ಬರುತ್ತೆ. ಅದರಲ್ಲಿ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಂದರೆ 15,000ರಿಂದ 16,000 ಒಳಗಡೆ ನಿಮಗೆ ಈ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನೀವು ಆರಾಮಾಗಿ ಪರ್ಚೇಸ್ನ ಮಾಡ್ಬೋದು. ಸೊ ಇದೊಂದು ತುಂಬಾ ಬೆಸ್ಟ್ ಇದು. ಸೊ ಕೆಲವ್ರಿಗೆ 21 ಸ್ಟಿಚ್ ಇಷ್ಟಪಡ್ತಾರೆ, ಕೆಲವರು 9 ಸ್ಟಿಚ್ ಇಷ್ಟಪಡ್ತಾರೆ. ಸೊ ನಿಮ್ಗೆ ಯಾವ ಸ್ಟಿಚ್ ಇಷ್ಟ ಅಂತ ಹೇಳ್ಬಿಟ್ಟು, ನಿಮ್ಗೆ ಎಷ್ಟು ಸ್ಟಿಚ್ಚಲ್ಲಿ ಇರಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಸೊ ಇನ್ನು ಬಂದುಬಿಟ್ಟು ನಿಮಗೆ 9 ಶೈಲಿಯಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. 9 ಶೈಲಿಯಲ್ಲಿ ನೀವು ಸ್ಟಿಚ್ನ ಮಾಡ್ಕೊಳ್ಬೋದು. ಇನ್ನು ಅಗಲ ಬಂದುಬಿಟ್ಟು 5 mm 4 mm ನಿಮ್ಗೆ ಗೊತ್ತಿದೆ. ಇನ್ನು ಗಾತ್ರ ಬಂದುಬಿಟ್ಟು 7 kg ಏನೋ ಬರುತ್ತೆ. ಅಂದರೆ ನಿಮಗೆ ಮೋಟರ್ ಸಮೇತ ನಿಮಗೆ ಸಿಗ್ತಾ ಇದೆ. ಈ ಒಂದು ಜಿಗ್ಜಾಗ್ ಮಿಷಿನ್ ಥರ. ಸೊ ಆಲ್ಮೋಸ್ಟ್ ಜಿಗ್ಜಾಗ್ ಅಂತಲೇ ತುಂಬ ಹೇಳ್ತಾರೆ, ಅದು ಜಿಗ್ಜಾಗ್ ಮಿಷಿನ್ ಅನ್ನೋ ಥರ. ಯಾಕಂದರೆ ತುಂಬ ಜಿಗ್ಜಾಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಆಲ್ಮೋಸ್ಟ್ ಉಷಾ ಕ್ವೀನ್ ಅಂತಂದರೆ ಜಿಗ್ಜಾಗ್ ಅನ್ನೋದು ಮೈಂಡಿಗೆ ಬಂದುಬಿಡ್ತಾ ಇದೆ. ಸೊ ನನಗೂ ಕೂಡ ಅದೇ ಥರನೇ ಬರ್ತಾ ಇದೆ. ಆಮೇಲೆ ಇದರ ಉಪಯೋಗನ ಹೇಳ್ಬಿಡ್ತೀನಿ. ಉಪಯೋಗ ಬಂದುಬಿಟ್ಟು ಇದಕ್ಕೆ ನಿಮ್ಮ ಚಿಕ್ಕ ಬಟ್ಟೆಗೆ ಅನುಕೂಲ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಬಟ್ಟೆಗಳು, ಬೆಡ್ಶೀಟ್ ಬಟ್ಟೆಗಳೆಲ್ಲ ಹೊಲಿಯಲಿಕ್ಕಾಗಲ್ಲ. ನೀವು ಸಣ್ಣ ಪುಟ್ಟ ಮಾಮೂಲಿ ಡ್ರೆಸ್ ಏನಾರು ಹರಿದೋಗಿದ್ರೆ ಸೊ ಆ ಥರದವು ಸಿಂಪಲಾಗಿ ಹೊಲ್ಕೊಳ್ಬೋದು ಅಷ್ಟೇ. ತುಂಬ ಹೆವಿ ಬಟ್ಟೆಗಳನ್ನ ಹೊಲಿಯೋಕ್ಕಾಗಲ್ಲ. ಇನ್ನು ಇದು ಬಂದುಬಿಟ್ಟು ಬಾಡಿ ಫುಲ್ ಮೆಟೀರಿಯಲ್ ಬಂದುಬಿಟ್ಟು ನಿಮಗೆ ಪ್ಲಾಸ್ಟಿಕ್ ಹಾಗೂ ಮೆಟಲಲ್ಲಿ ನಿಮಗೆ ನಿರ್ಮಾಣ ಆಗಿರುತ್ತೆ. ಇನ್ನು ತೂಕ ಬಂದುಬಿಟ್ಟು ಸುಮಾರು ಒಂದು 5-6 ಕಿಲೋಗ್ರಾಮಷ್ಟು ಇರುತ್ತೆ. ಈಗ ನಿಮಗೆ ನೆಂತು ಜೊತೆಗೆ ಏನೇನು ಕೊಡ್ತಾರೆ ಅಂತ ಅಂದರೆ ಫುಟ್ ಪೆಡಲ್ ಕೊಡ್ತಾರೆ, ಬಾಬಿನ್ ಕೊಡ್ತಾರೆ, ಹಾಗೆ ಸೂಜಿ ಸೆಟ್ನ ಕೊಡ್ತಾ ಇದ್ದಾರೆ, ಬಟನ್ ಫುಟ್ಟು, ಜಿಪ್ ಫುಟ್ಟು, ಹಾಗೆ ಮ್ಯಾನ್ಯಲ್ ಪುಸ್ತಕ ಕೊಡ್ತಾರೆ. ಸೊ ಅದು ನಿಮ್ಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಡೆಮೋದಲ್ಲಿ ಬುಕ್ ಕೊಡ್ತಾರಲ್ಲ ಚಿಕ್ಕದು, ಸೊ ಆ ಥರ ಕೊಡ್ತಾರೆ. ಆಮೇಲೆ ಸ್ಟೈಲಿಶ್ ಕವರು, ಹಾಗೆ ನಿಮಗೆ ಬ್ಯಾಗು. ಸೊ ಇದಿಷ್ಟು ನಿಮಗೆ ಕಿಟ್ಟಲ್ಲಿ ಬರ್ತಾ ಇರುತ್ತೆ.
ಇನ್ನು ಅನುಕೂಲ ಬಂದ್ಬಿಟ್ಟು ಮನೆಯ ಬಳಕೆಗೆ ಬೆಸ್ಟ್ ಇದು. ನೀವು ಸುಮ್ಮನೆ ಹೆವಿ ಮಾಡ್ತೀನಿ, ಹೆವಿ ಹೊಲಿತೀನಿ, ಬ್ಯಾಗೆಲ್ಲ ಹೊಲಿತೀನಿ ಅಂತಂದರೆ ಇದ್ರಲ್ಲಿ ಬರೋದಿಲ್ಲ. ಸಿಂಪಲ್ಲಾಗಿ ಮನೆ ಬಟ್ಟೆಗಳು ನೀವು ಆರಾಮಾಗಿ ಹೊಲ್ಕೊಳ್ಬೋದು. ಇನ್ನು ಟೈಲರಿಂಗ್ ತರಬೇತಿ ಕೇಂದ್ರ, ಹಾಗೆ ಸಣ್ಣ ಸಣ್ಣ ನೀವು ಬೇಕಾದ್ರೆ ಬ್ಲೌಸು ಹೊಲಿಬೋದು, ಏನು ತೊಂದರೆ ಇಲ್ಲ. ಅಂದರೆ ತುಂಬ ಹೆವಿ ತೂಕದಾಗಿರ್ಬೋದು, ತುಂಬ ದಪ್ಪ ಬಟ್ಟೆ ಇಟ್ಟು ಹೊಲಿತೀನಿ ಅಂತಂದರೆ ಸೊ ಅವೆಲ್ಲ ನಿಮಗೆ ಬರಲ್ಲ. ಸ್ವಲ್ಪ ಸಿಂಪಲ್ಲಾಗಿ ನಮಗೆ ಬ್ಲೌಸ್ ಬೇಕಾದ್ರೆ ಹೊಲ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇನ್ನು ನಿಮಗೆ ಎಲ್ಲ ಕಡೆಯೂ ಕೂಡ ಅವೈಲಬಲ್ ಇರುತ್ತೆ, ಫ್ಲಿಪ್ಕಾರ್ಟು, ಅಮೆಝಾನು. ಸೊ ನಿಮಗೆಲ್ಲ ಆನ್ಲೈನಲ್ಲೂ ಕೂಡ ನಿಮಗೆ ಇರುತ್ತೆ. ಸೊ ನಾನು ಹೇಳಿದ್ದು ಬಂದುಬಿಟ್ಟು ಕೆಲವೊಂದಷ್ಟು ಡೀಲ್ಸ್ಗಳಲ್ಲಿ ಆನ್ಲೈನಲ್ಲಿ ನಿಮಗೆ ಸಿಗ್ತಾ ಇರೋದು. ಸೊ ನಿಮಗೆ ಎಲ್ಲೂ ಕೂಡ ನಿಮಗೆ ಒಳ್ಳೊಳ್ಳೆ ಆಫರ್ಸಲ್ಲಿ ಸಿಗುತ್ತೆ. ಇನ್ನು ಸುಮಾರು ಜನ ಕೇಳ್ತಾ ಇರ್ತಾರೆ ಸ್ವಲ್ಪ ರಫ್ ಯೂಸ್ಗೆಲ್ಲ ಬೇಕು ಅಂತಂದರೆ, ರಫ್ ಯೂಸ್ಗೆಲ್ಲ ನಿಮಗೆ ಇದು ಯೂಸ್ ಆಗೋಲ್ಲ. ಯಾಕಂತಂದರೆ ಫುಲ್ ಫೈಬರ್ ಬಾಡಿ ಆಗಿರೋದ್ರಿಂದ ನಿಮಗೆ ತುಂಬ ರಫ್ ಯೂಸ್ಗೆ ಆಗೋಲ್ಲ. ಏನೋ ಸಿಂಪಲಾಗಿ ನೀವು ಹೊಲ್ಕೊಳ್ತೀನಿ ಮನೇಲಿ, ಬೇಕಾದ್ರೆ ಆರಾಮಾಗಿ ಬ್ಲೌಸೆಲ್ಲ ಹೊಲ್ಕೊಳ್ಬೋದು. ಬ್ಲೌಸೆಲ್ಲ ನಿಮಗೆ ತುಂಬ ಭಾರ ಬರಲ್ಲ ಅಲ್ವಾ, ಆರಾಮಾಗಿ ನೀವು ಹೊಲ್ಕೊಳ್ಬೋದು. ನಿಮಗೆ ತುಂಬ ಹೆವಿ ಬೇಕು ಅಂತಂದರೆ ನಿಮ್ಗೆ ತೋರಿಸಿದ್ನಲ್ವ ಜುಕ್ಕಿ ಈ ಥರದವು, ಆಮೇಲೆ ಉಷಾದಲ್ಲಿ 11,500 ಅಂತ ಹೇಳಿದ್ನಲ್ಲ. ಸೊ ಇವೆಲ್ಲ ನಿಮಗೆ ರಫ್ ಯೂಸಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಗ್ ಬೇಕಾದ್ರೂ ಹೊಲ್ಕೊಳ್ಬೋದು, ದಪ್ಪ ಬಟ್ಟೆ ಬೇಕಾದ್ರೂ ಹೊಲ್ಕೊಳ್ಬೋದು. ನಿಮಗೆ ಈ ಉಷಾ ಮತ್ತು ಈ ಜುಕ್ಕಿಲಿ ನಿಮಗೆ ಒಳ್ಳೊಳ್ಳೆ ದಪ್ಪ ಬಟ್ಟೆಲಿ ಏನು ಬೇಕಾದರೂ ಹೊಲ್ಕೊಳ್ಬೋದು. ನಿಮ್ಗೆ ಅದರಲ್ಲಿ ಸ್ವಲ್ಪ ಹೊಲ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ನಿಮಗೆ ಬೇಕು ಅಂತಂದರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಸಾಕು. ಸಿಂಪಲಾಗಿ ಬೇಕು ಅಂದರೆ ಸೊ ನಾನು ನಿಮ್ಗೆ ತೋರಿಸಿದ್ನಲ್ವ, ನಿಮಗೆ ಸಿಂಪಲ್ಲಾಗಿ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಹೊಲ್ಕೊಳ್ಬೋದಲ್ವ, ಅಲ್ಲಿಗೆ ಬೇಕಾದ್ರೂ ನೀವು ತಗೊಳ್ಳಿ. ಇಲ್ಲ ನನಗೆ ಟೇಬಲ್ ಸಮೇತನೇ ಬೇಕು ಅಂತ ಅಂದರೆ ಟೇಬಲ್ ಸಮೇತನೂ ನಿಮಗೆ ಸಿಗುತ್ತೆ. ಸೊ ಎರಡು ಕೂಡ ನಿಮಗೆ ಪ್ರೈಸಲ್ಲಿ ಹೇಳಿದ್ದೀನಲ್ವ, ಸೊ ಆ ಪ್ರೈಸು ಕೂಡ ಹೇಳಿದ್ದೀನಿ, ಈ ಪ್ರೈಸಲ್ಲಿ ಕೂಡ ಹೇಳಿದ್ದೀನಿ. ಸೊ ನಿಮಗೆ ಏನೇ ಇದ್ದರೂ 16,000 ಒಳಗಡೆ ನಿಮಗೆ ಈ ಒಂದು ಪ್ರೈಸಲ್ಲಿ ಸಿಗ್ತಾ ಇದೆ. ನಮ್ಮ ಕಡೆನೂ ಅಷ್ಟೇ. ಸೊ 16,000 ರೂಪಾಯಿಗೆ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಸೊ ಅದು ಬಂದುಬಿಟ್ಟು ಶಿಪ್ಪಿಂಗು ಬೇರೆ ಚಾರ್ಜಸ್ ಆಗುತ್ತೆ. ನಿಮಗೆ ಉಷಾ ಕ್ವೀನ್ ಸ್ಟಿಚ್ ಮಿಷಿನ್ ಬೇಕು ಅಂತ ಅಂದರೆ 16,000 ಆಗುತ್ತೆ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಆರಾಮಾಗಿ ನಂಬರ್ನ ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ಸೊ ನಂಬರ್ ಮೇಲೆ ಒಂದು ಕಾಲ್ ಮಾಡಿ ನಿಮ್ಗೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸೊ ನೀವು ಫೋನ್ಪೇ ಮುಖಾಂತರನೇ ಫೋನ್ಪೇ ಮಾಡಿದರೆ ನಿಮ್ಮ ಅಡ್ರೆಸ್ಗೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಆಮೇಲೆ ಉಷಾ ಮಿಷಿನ್ ಯಾವುದೇ ಒಂದು ಮಿಷಿನ್ ತೊಗೊಂಡ್ರು 1 ವರ್ಷ ವ್ಯಾರಂಟಿ ಇರುತ್ತೆ. ಸೊ ಇದಕ್ಕೂ ಕೂಡ ಅಷ್ಟೇ 1 ವರ್ಷ ನಿಮಗೆ ವ್ಯಾರಂಟಿ ಇರುತ್ತೆ. ಸೊ ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.